ನಿನ್ನೆ ಮಧ್ಯರಾತ್ರಿ ಬಂಧನಕ್ಕೊಳಗಾದಂತ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಪ್ರಯತ್ನವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆದರೆ ನ್ಯಾಯಾಧೀಶರು ಆರೋಪಿಯನ್ನ 3 ಗಂಟೆಗೆ ಹಾಜರುಪಡಿಸಿ ಅನ್ನೋ ಸೂಚನೆಯನ್ನ ಕೊಟ್ಟ ಕಾರಣಕ್ಕಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು 3 ಗಂಟೆಯವರೆಗೂ ಕೂಡ ಕಾಯಬೇಕಾದಂತ ಪರಿಸ್ಥಿತಿ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ಕೋರ್ಟ್ ಕ್ಲರ್ಕ್ ಮುಖಾಂತರ ಸೂಚನೆಯನ್ನು ಕೊಡಲಾಯಿತು. 3 ಗಂಟೆಗೆ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿ ಅನ್ನೋ ಸೂಚನೆಯನ್ನು ಕೊಡಲಾಯಿತು. ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗತ್ತಾ ಅಥವಾ ಎಸ್ಐಟಿ ಕಸ್ಟಡಿಗೆ ಕೊಡಲಾಗತ್ತಾ ಅನ್ನೋದು ಪ್ರಶ್ನೆ. ಎಸ್ಐಟಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ರಿಮಾಂಡ್ ಅಪ್ಲಿಕೇಶನ್ ಮುಖಾಂತರ. ಕಾರಣ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ. ಈ ಕೇಸಲ್ಲಿ ಅವರನ್ನ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು, ವಿದೇಶದಲ್ಲಿದ್ದರು. ಈ ಕೇಸ್ನಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ಅಂದರೆ ಕೃತ್ಯ ನಡೆದಂಥ ಜಾಗಕ್ಕೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಆದರೆ ಆರೋಪಿಯನ್ನಷ್ಟೇ ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆ. ಸೊ ವಿಚಾರಣೆಗೆ ಸದ್ಯ ಅವರನ್ನು ಕಸ್ಟಡಿಗೆ ಕೇಳಿ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಆರೋಪಿಯನ್ನ ಕೋರ್ಟಿಗೆ ಕರೆ ತಂದಿದ್ರು, ಆದ್ರೆ 3 ಗಂಟೆಗೆ ಟೈಮ್ ಕೊಡೋದಕ್ಕೆ ಏನ್ ಕಾರಣ? ಅಂದ್ರೆ ನ್ಯಾಯಾಧೀಶರ ಅಲಭ್ಯತೆನಾ ಏನು? ಖಂಡಿತ ರಕ್ಷಿತ್, ಆ ನ್ಯಾಯಾಧೀಶರ ಅಲಭ್ಯತೆ ಪ್ರಮುಖ ಕಾರಣ ಅಂತ ಇರುವಂತದ್ದು. ಯಾಕಂತಂದ್ರೆ ಅವರು ಬರುವಂತದಕ್ಕೆ ಈಗ ಟೈಮ್ ಬೇಕು ಅಂತ ಹೇಳಿ ಕೇಳುವಂತಹ ಕೆಲಸ ಆಯ್ತು. ಜೊತೆಗೆ ಇನ್ನೊಂದು ಪ್ರೋಸೆಸ್, ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಕೂಡ ಅಲ್ಲಿ ವ್ಯಾಲಿಡ್ ಆಗ್ತಾ ಹೋಯ್ತು. ಯಾಕಂತಂದ್ರೆ ಆರೋಪಿಯನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ಮಾಡಿದ್ರು. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ಪುನಃ ಎಸ್ಐಟಿ ಕಚೇರಿಗೆ ಹೋಗಿ ಅಲ್ಲಿ ಎಂಟ್ರಿ ಪಾಯಿಂಟ್ ಆಗ್ಬೇಕಿತ್ತು. ಅಂದ್ರೆ ಆ ಸಿಡಿ ಸಬ್ಮಿಷನ್ ಏನ್ ಮಾಡ್ತಾರೆ ಅಂದ್ರೆ, ನಾವೆಂತವೇ ಕೇಸ್ ಡೈರಿ ಅಂತ ಹೇಳ್ತೀವಿ, ಈ ಸಿಡಿ ಸಬ್ಮಿಷನ್ ನ ಕೋರ್ಟ್ ಮುಂದೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಯಾವುದೇ ಆರೋಪಿಯನ್ನ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಮತ್ತೆ ಆರೋಪಿ ವಿರುದ್ಧ ಇರುವಂತಹ ಪ್ರಮುಖ ಅಂಶಗಳೇನು, ಮತ್ತೆ ಈತನ ಬಂಧನ ಯಾವಾಗಾಯಿತು, ಆ ಪ್ರಕ್ರಿಯೆ ಏನೆಲ್ಲ ಮಾಡಿದ್ವಿ ಅದೆಲ್ಲದನ್ನು ಸಂಪೂರ್ಣವಾಗಿ ಕೇಸ್ ಡೈರಿಯಲ್ಲಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ಆ ಕೇಸ್ ಡೈರಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಬಳಿಕ ಆರೋಪಿನ ಕಸ್ಟಡಿಗೆ ಕೇಳುವಂತದ್ದು ಅವಕಾಶ ಇರುವಂತದ್ದು. ಹೀಗಾಗಿ ಆ ಕೇಸ್ ಡೈರಿಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಗಳು ಕೂಡ ಇದ್ದಂತಹ ಹಿನ್ನೆಲೆಯಲ್ಲಿ ಕೂಡ ಬಂದು ಡೈರೆಕ್ಟ್ ಆಗಿ ಮನವಿ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ನ್ಯಾಯಾಧೀಶರು ಕೂಡ ಆ ಸಂದರ್ಭಕ್ಕೆ ಬಂದಿರಲಿಲ್ಲ. ಬಟ್ ಆ ಒಂದು ಆಫೀಸ್ ಕ್ಲರ್ಕ್ ಅವರು ಆಫೀಸ್ ಅಬ್ಜೆಕ್ಷನ್ ಪಾಯಿಂಟ್ ನೋಡುವಂತ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ ಅನ್ನ ಅವರು ರೈಸ್ ಮಾಡುವಂತ ಕೆಲಸ ಆಯಿತು. ಅದಾದ ನಂತರ ಈಗ ಕೋರ್ಟ್ ನಲ್ಲಿ 3 ಗಂಟೆಗೆ ಹಾಜರುಪಡಿಸುವಂತೆ ಸೂಚನೆ ಕೊಡುವಂತ ಕೆಲಸ ನ್ಯಾಯಾಧೀಶರು ಹೇಳಿದ್ರು. ಅದರಂತೆ ಕ್ಲರ್ಕ್ ಇವತ್ತು 2 ಕಡೆ ವಕೀಲರಿಗೆ ಹೇಳಿದ್ದಾರೆ. ಸದ್ಯ 3 ಗಂಟೆಗೆ ಅವ್ರನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಬಂದದ್ದು. ಇನ್ನ ಇಲ್ಲಿಗೆ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ವಾಪಸ್ ಹೋಗೋದಿಲ್ಲ. ಯಾಕಂತಂದ್ರೆ ಇಲ್ಲೇ ಅವ್ರನ್ನ 3 ಗಂಟೆ ತನಕ ಕಾಯಿಸುವಂತಹ ಕೆಲಸ ಆಗುತ್ತೆ. ಹೊರಗಡೆ ಕಾರಿಡಾರ್ ಅಲ್ಲಿ ಅವ್ರನ್ನ ಕೂರಿಸುವಂತಹ ಕೆಲಸ ಆಗಿದೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ, ಅರ್ಜಿಯ ತೀರ್ಪು ಕೂಡ ಈಗ 3 ಗಂಟೆಗೆ ಹೊರ ಬೀಳ್ತಾ ಇದೆ. ಹೀಗಾಗಿ 2 ಪ್ರಕರಣಗಳು ಅಟ್ ಎ ಟೈಮ್. ಒಂದ್ ಕಡೆ ಇವ್ರನ್ನ ಕಸ್ಟಡಿ ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿ ಆಗಿದ್ರೆ, ಇನ್ನೊಂದ್ ಕಡೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿಯ ತೀರ್ಪು ಕೂಡ ಇನ್ನು ಕ್ಷಣ ನಿಮಿಷಗಳಲ್ಲಿ ಹೊರಗಡೆ ಬೀಳುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಈಗ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ 50ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಕೋರ್ಟ್ ಸುತ್ತಮುತ್ತ ಆವರಣದಲ್ಲಿ ಹಾಕುವಂತ ಕೆಲಸ ಆಗಿದೆ. ಜೊತೆಗೆ ಕೋರ್ಟ್ ನ ಒಳಕ್ಕೆ ಬಂದಂತಹ ಸಂದರ್ಭದಲ್ಲಿ 3 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಮಂದಿ ಯುವ ವಕೀಲರು ಮತ್ತೆ ಹಿರಿಯ ವಕೀಲರೆಲ್ಲರೂ ಕೂಡ ಈ ಜಾಗದಲ್ಲಿ ಈಗ ಪ್ರೌಡ್ ತುಂಬಿಕೊಂಡಿರುವಂತದ್ದು. ಮತ್ತೆ ಎಲ್ಲರೂ ಕೂಡ ಕುತೂಹಲ ಭರಿತವಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಸ್ಟಡಿ ಪಡೆದುಕೊಳ್ತಾರೆ, ಇಲ್ಲ ಜೈಸಿ ಕಳಿಸ್ತಾರ ಅನ್ನುವಂತಹ ಕುತೂಹಲ ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಮನೆ ಮಾಡುವಂತದ್ದು. ರಕ್ಷಿತ್, ವಿಷ್ಣು ಪ್ರಸಾದ್, ಈಗ ಅವರನ್ನ 3 ಗಂಟೆಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಏನಿದೆ ಅಂದ್ರೆ, ಪ್ರಿಲಿಮಿನರಿ ಸಬ್ಮಿಷನ್ಗೆ ಏನಾದ್ರೂ ಅವಕಾಶ ಇದೆಯಾ ಅಥವಾ ಜೆಸಿನ ಪಿಸಿನ ಇಷ್ಟೇನಾ ಅವಕಾಶ ಇರೋದು? ಇಲ್ಲ, ಪ್ರಿಲಿಮಿನರಿ ಸಬ್ಮಿಷನ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ
ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ಅವರು ಅರೆಸ್ಟ್ ಆದಂತಹ ಬಳಿಕ ಅದು ಇನ್ಫೆಕ್ಟ್ ಆಗಿರುವಂತದ್ದು, ಅಂದ್ರೆ ಸಿಂಧುಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿಯನ್ನ ಈಗ ಸಲ್ಲಿಸೋದಕ್ಕೂ ಅವಕಾಶ ಇರುವಂತದ್ದು. ಇದಕ್ಕೆ ತಕ್ಕಂತೆ ಅವರ ಪರ ವಕೀಲರು ಕೂಡ ಅರುಣ್ ಅವರು ಜಾಮೀನು ಅರ್ಜಿನೂ ಕೂಡ ಇವತ್ತೇನೆ ಮೂವ್ ಮಾಡೋದಕ್ಕೆ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನ ಟೇಕಪ್ ಮಾಡುವಂತದ್ದು ಬಿಡೋದು ನ್ಯಾಯಾಧೀಶರು ವಿವೇಚನೆಗೆ ಬಿಡುವಂತದ್ದು. ಆದ್ರೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಈಗ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ SIT ಅಧಿಕಾರಿಗಳ ಬಳಿನೂ ಕೇಳುವಂತ ಕೆಲಸವನ್ನ ಮಾಡಿದ್ವಿ. ಆರೋಪಿಯನ್ನ ಪುನಃ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ SIT ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಮತ್ತೆ ಕಸ್ಟಡಿಗೆ ಪಡೆದು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಕಾರಣ ಏನಂತಂದ್ರೆ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕಷ್ಟು ಸ್ಟೇಟ್ಮೆಂಟ್ ಆಗ್ಬೇಕಾಗಿರುವಂತದ್ದು. ಮತ್ತೆ ನಿನ್ನೆ ಬಂಧಿಸಿದಿಂದ ಇಲ್ಲಿ ತನಕ ಆರೋಪಿಯಿಂದ ಯಾವುದೇ ರೀತಿಯ ಪ್ರಿಲಿಮಿನರಿ ಸ್ಟೇಟ್ಮೆಂಟ್ ಅಂದ್ರೆ ಜನರಲ್ ಹೇಳಿಕೆಯನ್ನು ಪಡ್ಕೊಂಡು ಬಿಟ್ರೆ ಆರೋಪಿಯಿಂದ ಯಾವುದೇ 161 ಸ್ಟೇಟ್ಮೆಂಟ್ ಇನ್ನೂ ಕೂಡ ರೆಕಾರ್ಡ್ ಆಗಿಲ್ಲ. ಅದಲ್ಲದೆ ಪ್ರಕರಣದಲ್ಲಿ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಹೆಲ್ತ್ ಕಂಡೀಷನ್ಸ್ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿರುವಂತದ್ದು. ಹೀಗಾಗಿ CD ಅನ್ನು ತರಿಸಿಕೊಳ್ಳೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. CD ಬಂದ ತಕ್ಷಣ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಕೇಳುವಂತ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ಕೇಳಿದಂತ ಸಂದರ್ಭದಲ್ಲಿ ಪ್ರಕರಣ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಪ್ರಕರಣಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ಬಹುತೇಕ ಸಾಧ್ಯತೆಗಳು ಪೊಲೀಸ್ ಕಸ್ಟಡಿಗೆ ಸಿಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇದನ್ನ ಹೊರತುಪಡಿಸಿ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವರ ಪರ ವಕೀಲರು, ಅದರಲ್ಲೂ ಪ್ರಮುಖವಾಗಿ ಅರುಣ್ ಅವರು ಕಾದು ಕುಳಿತುಕೊಂಡಿದ್ದಾರೆ. ಅಂದ್ರೆ ಕಸ್ಟಡಿಗೆ ನೀಡಬಾರದು ಅನ್ನೋ ಒಂದು ಮನವಿ ಸಲ್ಲಿಸೋದಕ್ಕೂ ಮುಂದಾಗ್ತಿರುವಂತದ್ದು. ಕಾರಣ ಏನಂತಂದ್ರೆ ಇವತ್ತು ಅವ್ರನ್ನ ಬಂಧನ ಆಗಿರುವಂತಹ ಪ್ರಕರಣ ನೋಡೋದಾದ್ರೆ ಮೂಲ ಪ್ರಕರಣ ಆಗಿರುವಂತಹ ಒಳನರಸೀಪುರ ಪ್ರಕರಣದಲ್ಲಿ ಈಗ ಅರೆಸ್ಟ್ ಪ್ರೊಸೀಜರ್ ಮಾರಿರುವಂತದ್ದು. ಜೊತೆಗೆ ಉಳಿದಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಯಾವಾಗ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾರೆ, ಮತ್ತೆ ಇದೇ ಪ್ರಕರಣದಲ್ಲಿ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರ. ಯಾಕಂತಂದ್ರೆ ಈ ಅಫೆನ್ಸ್ ಏನಿದೆ ಇದು ಕೇವಲ ಸಿಂಗಲ್ ಅಫೆನ್ಸ್ ಅಲ್ಲ, ಕಂಟಿನ್ಯೂಟಿ ಆಫ್ ಅಫೆನ್ಸ್. ಅಂದ್ರೆ ಓರ್ವನೇ ವ್ಯಕ್ತಿ ಬೇರೆ ಬೇರೆ ವಿಕ್ಟಿಮ್ಗಳ ಜೊತೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನೋ ಅವರಿಗೆ ಟಾರ್ಚರ್ ಕೊಟ್ಟಿರೋದಿರ್ಬೋದು, ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಇರುವಂತದ್ದು. ಹೀಗಾಗಿ ಕಂಟಿನ್ಯೂಟಿ ಆಫ್ ಅಫೆನ್ಸ್ ಅಂತ ಹೇಳ್ತಾರೆ. ಹೀಗಾಗಿ ಇದೇ ಪ್ರಕರಣಕ್ಕೆ ಅಷ್ಟು ಪ್ರಕರಣಗಳನ್ನ ಕಂಬೈನ್ ಮಾಡಿ ಇಲ್ಲಿ ಕೇಳುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲ ಕೇವಲ ಒಳನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಈಗ ವಿಷ್ಣು ಪ್ರಸಾದ್, ಒಂದು ವೇಳೆ ಬೇಲ್ ಅಪ್ಲಿಕೇಶನ್ ಇವರು ರಿಕ್ವೆಸ್ಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕೇಸಿಗಷ್ಟೇ ಬೇಲ್ ಅಪ್ಲಿಕೇಶನ್ ಅದು ಅಥವಾ ಮರ್ಜ್ ಮಾಡಿ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆಯಾ ಕಾನೂನು ಪ್ರಕಾರ? ಅದಕ್ಕೆ ಅವಕಾಶ ಇರುವಂತದ್ದು ಅದು ಕೋರ್ಟ್ ವಿವೇಚನೆಗೆ ಬಿಡುವಂತದ್ದು ರಕ್ಷಿತ್. ಯಾಕಂತಂದ್ರೆ ಸಾಮಾನ್ಯವಾಗಿ ಕೇಸ್ಗಳನ್ನ ಮರ್ಜ್ ಮಾಡಬೇಕು ಅಂತಂತಹ ಬಂದಂತಹ ಸಂದರ್ಭದಲ್ಲಿ ಒಂದೇ ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ಕೇಸ್ ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಮರ್ಜ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ನಮ್ಮಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ರೆಸ್ ಜುಡಿಕೇಟ ಮತ್ತೆ ಡಬಲ್ ಜಿಯೋಪಾಡಿ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬನೇ ಆರೋಪಿ ಇದ್ದು ಒಬ್ಬನೇ ವಿಕ್ಟಿಮ್ ಇದ್ದು 2 ಕೇಸ್ ದಾಖಲಿಸಿದಂತ ಸಂದರ್ಭದಲ್ಲಿ ಅದು ಕಾನೂನಲ್ಲಿ ಮಾನ್ಯತೆ ಪಡಿಸ್ಕೊಳ್ಳಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ಒಬ್ಬನೇ ಇರಬಹುದು, ಆದ್ರೆ ವಿಕ್ಟಿಮ್ಗಳು ಬೇರೆ ಬೇರೆ ಇದ್ದಾರೆ, ಸಂತ್ರಸ್ತರು ಬೇರೆ ಬೇರೆ ಇದ್ದಾರೆ, ಮತ್ತೆ ಪ್ರಕರಣದ ಕ್ರೈಮ್ ಆಂಗಲ್ಸ್, ಮೋಡ್ ಆಫ್ ಕ್ರೈಮ್ ಬೇರೆ ಬೇರೆ ಇರುವಂತದ್ದು, ಜೊತೆಗೆ ಹಾಕಿರುವಂತಹ ಸೆಕ್ಷನ್ಗಳು ಬೇರೆ ಬೇರೆ ಇರುವಂತದ್ದು, ಮತ್ತೆ ಬಂದಿರುವಂತಹ ಕೃತ್ಯದ ಆರೋಪ ಬಯಸಿರುವಂತದ್ದು ಬೇರೆ ಬೇರೆ ಮಾರ್ಗದಲ್ಲಿ. ಕೆಲವೊಂದಷ್ಟು ಅಧಿಕಾರ ದುರುಪಯೋಗ ಆರೋಪ ಇರುವಂತದ್ದು, ಕೆಲವೊಂದಕ್ಕಷ್ಟೇ ಏನೋ ಗನ್ ಪಾಯಿಂಟ್ ಅಲ್ಲಿ ಬೆದರಿಕೆ ಆರೋಪ ಇರುವಂತದ್ದು, ಕೆಲವೊಂದಷ್ಟು ಕಡೆ ತನ್ನ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಇರುವಂತದ್ದು. ಹೀಗಾಗಿ ಬೇರೆ ಬೇರೆ ಪ್ರಕರಣಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಒಂದು ಪ್ರಕರಣ ಅಂದ್ರೆ ಈಗ ಒಳನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿಗೆ ಮಾತ್ರ ಸೀಮಿತ ಆಗುತ್ತೆ. ಅದಾದ ಬಳಿಕ CID ದಾಖಲಾಗಿರುವಂತಹ 3 ಅತ್ಯಾಚಾರ ಪ್ರಕರಣಗಳಿದೆ. ಆ 3 ಅತ್ಯಾಚಾರ ಪ್ರಕರಣಗಳಿಗೂ ಕೂಡ ಪ್ರತ್ಯೇಕವಾಗಿ ಪುನಃ ಅರ್ಜಿಯನ್ನು ಸಲ್ಲಿಸ್ಕೋಬೇಕಾಗುತ್ತೆ, ಪ್ರತ್ಯೇಕವಾಗಿ ಬೇಲ್ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ ರಕ್ಷಿತ್. ವಿಷ್ಣು ಪ್ರಸಾದ್, ಇನ್ನು ಇದೇ ಕೋರ್ಟ್ನಲ್ಲ ಭವಾನಿ ರೇವಣ್ಣ ಅವರದ್ದು ತೀರ್ಪು ಕೂಡ ಪ್ರಕಟ ಆಗೋದು? ಇಲ್ಲ ರಕ್ಷಿತ್, ಯಾಕಂತಂದ್ರೆ ಈಗ ಭವಾನಿ ರೇವಣ್ಣ ಅವರ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಲ್ಲಿ CCH 82 ಅಲ್ಲಿ ಇರುವಂತದ್ದು. ಅಂದ್ರೆ 2 ಪ್ರಕರಣಗಳು ಅಂದ್ರೆ ಒಂದೇ ಕೋರ್ಟ್ ನಲ್ಲಿ ಬರುವಂತದ್ದು, ಸಿಟಿ ಸಿವಿಲ್ ಆವರಣದಲ್ಲಿ ಬರುವಂತಹ ಒಂದು ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಕೋರ್ಟ್. ಅಂದ್ರೆ 42 AC ಕೋರ್ಟ್ಗೆ ಯಾವುದೇ ಒಬ್ಬ ಆರೋಪಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ನಾವು ನೋಡೋದಾದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರೊಡ್ಯೂಸ್ ಮಾಡುವಂತದ್ದು 42 AC ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇದು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವೇ, ಆದ್ರೆ ಮ್ಯಾಜಿಸ್ಟ್ರೇಟ್ ರ್ಯಾಂಕ್ ಇರುವಂತಹ ಕೋರ್ಟ್. ಈ ಕೋರ್ಟ್ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಭವಾನಿ ರೇವಣ್ಣ ಅವರು ಹಾಕೊಂಡಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅಂತಂದ್ರೆ ಸಾಮಾನ್ಯವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಬಿಲೋ ಅಂದ್ರೆ ಬೇಲೆಬಲ್ ಸೆಕ್ಷನ್ ಇದ್ದಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಿಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಇಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸೆಷನ್ ಕೋರ್ಟ್ಗೆ ಬರಬೇಕಾಗುತ್ತೆ. ಹೀಗಾಗಿ 82 CCH ಏನಿದೆ ಇದು ಸೆಷನ್ ಕೋರ್ಟ್ ರ್ಯಾಂಕ್ ಇರುವಂತಹ ನ್ಯಾಯಾಲಯ. ಇಲ್ಲಿ ಈಗ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆದಿರುವಂತದ್ದು. ತೀರ್ಪು ಕಾಯ್ದಿರಿಸಿರೋದು ಈಗ 82 CCH ಕೋರ್ಟ್ ನಲ್ಲಿ ಈಗ ತೀರ್ಪು ಕಾಯ್ದಿರಿಸಲಾಗಿದೆ. ಇಲ್ಲಿ ತೀರ್ಪು ಘೋಷಣೆ ಆಗುವಂತದ್ದು. ಇನ್ನ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂತದ್ದು 42 AC ನ್ಯಾಯಾಲಯದ ಮುಂದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ಒಟ್ಟಿನಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.